ಪಿಜ್ಜಾ ಮಾಡ್ತಾ ಇದೀವಿ, ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಬಂದ್ರೆ. ಬೇಗ ಎಲ್ಲ ಪದಾರ್ಥ ತಗೊಂಬರ್ರ, ಬೇಗ ಮಾಡೋಣ. ಎಲ್ಲ ಐಟಮ್ಸ್ ತಂದ್ರ ಈಗ ಮಾಡದ. ಇದಕ್ಕೆ ಸ್ವಲ್ಪ ನೀರು ಹಾಕೊಂತ ಇದ್ದೀನಿ. ಈಗ ಇದಕ್ಕೆ ಮಂಡ್ಯ ಸಕ್ಕರೆ ಮತ್ತೆ ಮೈದಾನ ಹಾಕೊಂತ ಇದ್ದೀನಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಇದಕ್ಕೆ ಡ್ರೈ ಈಸ್ಟ್ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಈಗ 15 ನಿಮಿಷ ಫರ್ಮೆಂಟೇಷನ್ ಇಡೋಣ. ನೋಡ್ತಿರಲ್ಲ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ಮೈದಾ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂತ ಇದೀವಿ. ಎಣ್ಣೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಂತ ಇದೀವಿ. ನೋಡಿದ್ರಲ್ಲ ಹೇಗ್ ಬಂದಿದೆ. ಈಗ ಇದನ್ನ 1.5 ಗಂಟೆ ನೆನೆಯಕ್ ಬಿಟ್ರೆ ಇದು ಕ್ವಾಂಟಿಟಿ ಡಬಲ್ ಆಗುತ್ತೆ. ಈಗ ಇದನ್ನ ಮುಚ್ಚಿ 1.5 ಗಂಟೆ ನೆನೆಯಕ್ ಬಿಡ್ತೀನಿ. ಈಗ ನಾವು ಪಿಜ್ಜಾ ಮಾಡೋಕೆ 8ನ ಕಾಯಕ್ಕೆ ಇಟ್ಟಿದ್ದೀವಿ. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಈಗ ಈ ಉಪ್ಪು ಬಿಸಿ ಆಗ್ಲಿ ಅಷ್ಟರಲ್ಲಿ ನಾವು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಂಡ್ ಬರೋಣ ಬನ್ನಿ. ಈಗ ಪಿಜ್ಜಾಗೆ ಅಂತ ಕಲ್ಸಿರೋ ಹಿಟ್ಟು ರೆಡಿ ಆಗಿದೆ. ಈಗ ಇದು ಡಬಲ್ ಆಗಿದೆ. ಇದನ್ನ ಈಗ ರೆಡಿ ಮಾಡ್ಕೊಳ್ಳೋಣ. ಈಗ ಇದು ರೆಡಿ ಆಗಿದೆ. ಈಗ ಇದನ್ನ ಇದ್ರಲ್ಲಿ ಹಾಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಈ ತರ ಬಂದಿದೆ. ಇದಕ್ಕೆ ಪಿಜ್ಜಾ ಸಾಸ್ನ ಹಾಕೊಂತ ಇದ್ದೀನಿ. ನೋಡಿದ್ರಲ್ಲ ಈ ತರ
ಬರೋಣ. ಈಗ ಈ ಉಪ್ಪು ಬಿಸಿಯಾಗಿದೆ. ಈಗ ಪಿಜ್ಜಾ ಬೇಸ್ನ ಇದ್ರ ಮೇಲೆ ಇಟ್ಟು 20 ನಿಮಿಷ ಬೇಯಿಸೋಣ. ಆಗ ಪಿಜ್ಜಾ ರೆಡಿ ಆಗುತ್ತೆ. ಬನ್ನಿ ಪಿಜ್ಜಾ ಹೇಗಾಗಿದೆ ಅಂತ ನೋಡೋಣ. Very good. ನಾನು ನೋಡಿರೋದ್ರಲ್ಲೇ ಇದೆ ಬಿಗ್ಗೆಸ್ಟ್ ಪಿಜ್ಜಾ. ಬಂದ್ರು ಹೇಗಿದೆ ಅಂತ ಟೆಸ್ಟ್ ಮಾಡಿ ನೋಡೋಣ. ನಾನಂತೂ ಈ ದಪ್ಪ ಪಿಜ್ಜಾ ನಾನು ಎಲ್ಲೂ ನೋಡಿಲ್ಲಪ್ಪ. ತಡೀರೋ ಕಟ್ ಮಾಡ್ತೀನಿ. ಕಟ್ ಮಾಡಿ ಅರ್ಜೆಂಟು ಕೊಡು. ಪಿಜ್ಜಾ ನೋಡ್ರಿ ನೀರು ಬಂದೈತಲ್ಲ ಅದಕ್ಕೆ ಒಂದ್ಸತಿನೂ ತಿಂದಿಲ್ವಂತೆ. ನೋಡಿದ್ರಲ್ಲ, ಕೆಳಗಡೆನೂ ಒಂಚೂರು ಸೀದಿಲ್ಲ. ಕರೆಕ್ಟ್ ಪರ್ಫೆಕ್ಟ್ ಆಗಿ ಮಾಡಿದೀವಿ. ಈ ರೆಸಿಪಿ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಪಿಜ್ಜಾ. ಈ ರೆಸಿಪಿ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗೋದ್ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಾವೆಲ್ಲ ಈಗ ಇದನ್ನ ತಿಂದು ಮುಗಿಸ್ತೀವಿ.